ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ವತಿಯಿಂದ 1930ರ ದಾಖಲೆ ಸಲ್ಲಿಸಲು ಸೂಚನಾ ಪತ್ರ ನೀಡುತ್ತಿರುವುದನ್ನು ವಿರೋಧಿಸಿ ಸೋಮವಾರ ಕುಮಟಾ ತಾಲೂಕಾಡಳಿತ ಸೌಧಕ್ಕೆ ಜಮಾಯಿಸಿದ ಸಾವಿರಾರು ಅತಿಕ್ರಮಣದಾರರು ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆಗೆ ಸಾಮೂಹಿಕ ಆಕ್ಷೇಪಣಾ ಪತ್ರ ಸಲ್ಲಿಸಿದರು. ಕುಮಟಾ ಪಟ್ಟಣದ ನೆಲ್ಲಿಕೇರಿ ಶ್ರೀ ಮಹಾಸತಿ ಸಭಾಭವನದಲ್ಲಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಕುಮಟಾ ತಾಲೂಕಾ ಅರಣ್ಯವಾಸಿಗಳು ಮೆರವಣಿಗೆಯ ಮೂಲಕ ತಾಲೂಕಾಡಳಿತ ಸೌಧದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ಉಪವಿಭಾಗ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷರಿಗೆ ಸಾರ್ವತ್ರಿಕವಾಗಿ ಸಾಮೂಹಿಕ ಅಪೇಕ್ಷಣಾ ಪತ್ರ ಸಲ್ಲಿಸಿದರು. 2024ರ ನವೆಂಬರ್ 28ರಂದು ಮುಖ್ಯ ಕಾರ್ಯದರ್ಶಿ ಸಮಿತಿಯು ರಾಜ್ಯಾದ್ಯಂತ ವಿವಿಧ ಅರಣ್ಯ ಹಕ್ಕು ಸಮಿತಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದ ಅರ್ಜಿಯನ್ನ ಪುನರ್ ಪರಿಶೀಲಿಸಲು ನಿರ್ದೇಶನ ನೀಡಿದೆ. ಅಪೂರ್ಣ, ಅಸ್ತಿತ್ವವಿಲ್ಲದ ಕಾನೂನುಬಾಹಿರ ಹಕ್ಕು ಸಮಿತಿಗಳಿಂದ ಅರ್ಜಿ ಸಲ್ಲಿಸಲು ಸಮಿತಿಯಲ್ಲಿ 50% ಸದಸ್ಯರ ಅನುಪಸ್ಥಿತಿಯಲ್ಲಿ ಅರ್ಜಿ ವಿಲೇವಾರಿ ಮಾಡಲು ಪ್ರಾರಂಭಿಸಿದೆ ಎಂದು ಸಲ್ಲಿಸಿದ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಮಾತನಾಡಿ, ನವೆಂಬರ್ 9ರಂದು ಸರ್ಕಾರದಿಂದ ಅರಣ್ಯ ಹಕ್ಕು ಅರ್ಜಿ ಪುನರ್ ಪರಿಶೀಲನೆಗೆ ಆದೇಶಿಸಿದೆ. ಈ ಬಗ್ಗೆ ನಾವು ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮುಖ್ಯಮಂತ್ರಿಗಳಿಗೂ ಆಕ್ಷೇಪಣೆ ಸಲ್ಲಿಸಿದ್ದೇವೆ. ಪರಿಶೀಲನಾ ಸಮಿತಿಯಲ್ಲಿ ನಾಮನಿರ್ದೇಶಿತ ಸದಸ್ಯರ ಅನುಪಸ್ಥಿತಿಯಲ್ಲಿ ವಿಚಾರಣೆ ನಡೆಸುತ್ತಿರುವುದು ಸರಿಯಲ್ಲ. ತಮ್ಮ ನೋಟಿಸ್ನಲ್ಲಿ 1930 ಅಥವಾ 3 ತಲೆಮಾರಿನ ದಾಖಲೆ ಕೇಳುತ್ತಿದ್ದೀರಿ. ಯಾವ ಕಾನೂನಿನಲ್ಲೂ ಅರಣ್ಯ ಅತಿಕ್ರಮಣದಾರರ 3 ತಲೆಮಾರಿನ ದಾಖಲೆ ಪಡೆಯಬೇಕೆಂಬ ಉಲ್ಲೇಖವಿಲ್ಲ. ಯಾವುದೇ ವೈಯಕ್ತಿಕ ದಾಖಲೆಗೆ ಒತ್ತಾಯಪಡಿಸದಂತೆ 2012ರ ಸೆಪ್ಟೆಂಬರ್ 6ರಂದು ತಿದ್ದುಪಡಿಯಾಗಿದೆ. 2004ರ ಸೆಪ್ಟೆಂಬರ್ 12ರಂದು 3 ತಲೆಮಾರಿನ ಅವಧಿಗೆ ವಾಸವಿದ್ದ ಬಗ್ಗೆ ತೋರ್ಪಡಿಸಿದ್ರೆ ಸಾಕು, ಆದರೆ ದಾಖಲೆ ಹಾಜರುಪಡಿಸಬೇಕಾಗಿಲ್ಲ ಎಂಬ ಬಗ್ಗೆ ಹೇಳಿಕೆ ಇದೆ. ಅತಿಕ್ರಮಣ ಅರ್ಜಿಯ ಸಂಬಂಧ ಕಾನೂನಿನಲ್ಲಿ ಉಲ್ಲೇಖಗಳಿದ್ದರೂ 3 ತಲೆಮಾರಿನ ದಾಖಲೆಗೆ ಆಗ್ರಹಿಸುವುದು ಮತ್ತು ಅತಿಕ್ರಮಣದಾರರಿಗೆ ಅರಣ್ಯ ಹಕ್ಕು ಸಮಿತಿಯಿಂದ ನೋಟಿಸ್ ನೀಡಿ ವಿಚಾರಣೆ ನಡೆಸುವ ವೇಳೆ ನಾಮನಿರ್ದೇಶಿತ ಸದಸ್ಯರು ಹಾಜರಿದ್ರೂ ವಿಚಾರಣೆ ನಡೆಸುವ ಮತ್ತು 3 ತಲೆಮಾರಿನ ದಾಖಲೆ ವಿಚಾರಣೆ ವೇಳೆ ಹಾಜರುಪಡಿಸುವಂತೆ ನೋಟಿಸ್ನಲ್ಲಿ ಸೂಚಿಸುವ ಬಗ್ಗೆ ಆಕ್ಷೇಪಣೆಗಳಿವೆ. ಹೀಗಾಗಿ 3000ಕ್ಕೂ ಹೆಚ್ಚು ಆಕ್ಷೇಪಣಾ ಅರ್ಜಿ ಸಲ್ಲಿಸುತ್ತಿದ್ದೇವೆ ಎಂದರು. ನಮ್ಮ ಪ್ರತಿಪಾದನೆ ಇವತ್ತು ನೀವು ಸಲ್ಲಿಸಿರುವಂತ ಆಕ್ಷೇಪದಲ್ಲಿ ಉಲ್ಲೇಖವಾಗಿದೆ. ಆಕ್ಷೇಪದಲ್ಲಿ ಎರಡನೇ ವಿಷಯ ಅಂತ ಹೇಳಿದ್ರೆ, ಈ ದಾಖಲೆಗಳಲ್ಲಿ ನಾವು ಹೇಳ್ತಾ ಇರುವುದಂದ್ರೆ ಸೆಪ್ಟೆಂಬರ್ 6, 2012ಕ್ಕೆ ತಿದ್ದುಪಡಿಯಾಗಿದೆ. ನಿರ್ದಿಷ್ಟವಾದ ದಾಖಲೆಗಳಿಗೆ ಉಪವಿಭಾಗ ಸಮಿತಿಗಳಿರ್ಬೋದು ಅಥವಾ ಜಿಲ್ಲಾ ಅರಣ್ಯ ಸಮಿತಿಗಳಿರ್ಬೋದು, ಯಾವುದೇ ನಿರ್ದಿಷ್ಟವಾದ ವೈಯಕ್ತಿಕ ದಾಖಲೆಗಳಿಗೆ ಒತ್ತಾಯಿಸತಕ್ಕದಲ್ಲಂತ ಕಾನೂನು ತಿದ್ದುಪಡಿ ಸೆಪ್ಟೆಂಬರ್ 6, 2012ಕ್ಕೆ ಆಗಿದೆ. ಇದು ಮೊದಲನೇದು. ಎರಡನೇದು, ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯ ಸೆಪ್ಟೆಂಬರ್ 12, 2014ರಂದು ಒಂದು ಸೂಚನೆ ಕೊಟ್ಟಿದೆ. ಆ ಸೂಚನೆ ಪ್ರಕಾರ ಈ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಪಾರಂಪರಿಕ ಅರಣ್ಯವಾಸಿಗಳಿಗೆ 3 ತಲೆಮಾರಿನ ದಾಖಲೆಗಳನ್ನು ಕೇಳ್ತಾ ಇರುವುದು ಇದು ತಪ್ಪು, ಇದು ಅನ್ಯಾಯ ಆಗ್ತದೆ, ಇದು ತಪ್ಪಾದ ನಿರ್ಧಾರ ಅಂತ ಹೇಳಿ ಆ ವ್ಯಕ್ತಿ ಅರಣ್ಯವಾಸಿ 3 ತಲೆಮಾರಿನಿಂದ ಆ ಪ್ರದೇಶದಲ್ಲಿ ವಾಸ್ತವ್ಯ ದಾಖಲೆಗಳ ಕೊಡೋ ಅವಶ್ಯಕತೆ ಇಲ್ಲ. ಆತ ಏನು ಸಾಗುವಳಿ ಮಾಡ್ತಾ ಇದ್ದಾನೆ, ಏನು ವಾಸ್ತವ್ಯ ಮಾಡಿದಾನೋ ಆ ಪ್ರದೇಶ 3 ತಲೆಮಾರಿನಿಂದ ಜನವಸತಿ ಇತ್ತು ಕೊಟ್ಟರೆ ಸಾಕು ಹೇಳುವುದನ್ನು ಆ ಒಂದು ಸುತ್ತೋಲೆಯಲ್ಲಿ ಸೆಪ್ಟೆಂಬರ್ 12, 2014ಕ್ಕೆ ಆಗಿದೆ. ಮೂರನೇದು, ಗುಜರಾತ್ ಹೈಕೋರ್ಟ್ ಸಹಿತ ಸ್ಪಷ್ಟವಾಗಿ ಒಂದು ತೀರ್ಮಾನ ಮಾಡಿದೆ, ನಿರ್ದೇಶನ ಕೊಟ್ಟಿದೆ. ಯಾವ ಅರಣ್ಯವಾಸಿಗಳೂ ಸಹಿತ ಕುಮಟಾ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ ಆಕ್ಷೇಪಣಾ ಪತ್ರ ಸ್ವೀಕರಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ತಾಲೂಕಾಧ್ಯಕ್ಷ ಮಂಜುನಾಥ್ ಮರಾಠಿ, ಜಿಲ್ಲಾ ಸಂಚಾಲಕ ಮಹೇಂದ್ರ ನಾಯ್ಕ್ ಕತಗಾಲ, ಸುರೇಶ್ ಪಟಗಾರ್, ಸೀತಾರಾಮ್ ನಾಯ್ಕ್ ಬುಗುರಿಬೈಲ್, ಜಗದೀಶ್ ಹರಿಕಾಂತ್, ಸಾರಂಬಿ ಬೆಟ್ಕುಳಿ, ಶಂಕರ್ ಗೌಡ, ಗಣಪತಿ ಮರಾಠಿ, ಜಯಂತ್ ಮರಾಠಿ, ಸುನಿತಾ ಹರಿಕಾಂತ್ ಕಿಮಾನಿ, ಯಾಕೂಬ್ ಸಾಬ್ ಬೆಟ್ಕುಳಿ, ಗಜಾನನ್ ಪಟಗಾರ್ ಹೊಲನಗದ್ದೆ, ವೆಂಕಟರಮಣ ಪಟಗಾರ್, ರಾಜೀವ್ ಎಂ ಗೌಡ ಸೇರಿದಂತೆ 1000ಕ್ಕೂ ಅಧಿಕ ಅರಣ್ಯ ಅತಿಕ್ರಮಣದಾರರು ಪಾಲ್ಗೊಂಡಿದ್ರು. ಅಸಿಂಧುವಾಗಿರುವುದರಿಂದ ಇವತ್ತು ನಾವು ಆಕ್ಷೇಪವನ್ನು ವ್ಯಕ್ತಪಡಿಸಿ ಎಲ್ಲ ಒಂದು ಸುಮಾರು 3000 ಆಕ್ಷೇಪಣಾ ಪತ್ರವನ್ನ ಇವತ್ತು ತಮ್ಮ ಕಚೇರಿಗೆ ಸಲ್ಲಿಸ್ತಾ ಇದ್ದೇವೆ. ತಾವು ಅತಿ ಶೀಘ್ರದಲ್ಲಿ ಸರ್ಕಾರದ ಗಮನ ತರಬೇಕು. 5ನೇ ತಾರೀಕಿಗೆ ಮುಖ್ಯಮಂತ್ರಿಯವರು ನಮಗೆ ಕೊಟ್ಟ ಆಶ್ವಾಸನೆ ಪ್ರಕಾರ 5ನೇ ತಾರೀಕಿಗೆ ನಡೆಯುವಂಥ ಒಂದು ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಅಭಿಪ್ರಾಯವೂ ಸಹಿತ ಅತಿ ಶೀಘ್ರದಲ್ಲಿ ಜಿಲ್ಲಾಧಿಕಾರಿ ಮೂಲಕ ರಾಣಿ ಅಹಲ್ಯಾಮಾತೆ ರಾಷ್ಟ್ರೀಯತೆಗೆ ಕೊಟ್ಟ ಕೊಡುಗೆಯಿಂದ ನಾವು ಸಮಾಜಕ್ಕೆ ಕೊಡುವ ಕಾರ್ಯಕ್ಕೆ ಪ್ರೇರಣೆಯಾಗಬೇಕು.
ಆ ಮೂಲಕ ರಾಷ್ಟ್ರಹಿತದ ಕಾರ್ಯ ನಿರಂತರ ನಡೆಯಬೇಕು ಎಂದು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಕರ್ನಾಟಕ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ರವೀಂದ್ರ ಹೇಳಿದರು. ರವಿವಾರ ಸಂಜೆ ಅಹಲ್ಯಬಾಯಿ ಹೋಳ್ಕರ ತ್ರಿಜನ್ಮ ಶತಮಾನೋತ್ಸವದ ಅಂಗವಾಗಿ ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಸಂಸ್ಕೃತಿ ಬೆಳೆಸುವ, ಜನರನ್ನ ಒಗ್ಗೂಡಿಸುವುದು, ತೀರ್ಥಯಾತ್ರೆ, ಅಂತಹ ತೀರ್ಥಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿ ದೇಶದ ಉದ್ದಗಲಕ್ಕೂ ತಮ್ಮ ಉತ್ತಮ ಕೆಲಸದ ಮೂಲಕ ಅಜರಾಮರವಾದ ರಾಜಮಾತೆಯ ಕಾರ್ಯ ಅನುಕರಣೀಯ ಎಂದರು. 8ನೇ ವಯಸ್ಸಿನಿಂದ 58ನೇ ವರ್ಷದವರೆಗೂ ನಿರಂತರವಾಗಿ ಕಷ್ಟದ ಸರಮಾಲೆಯನ್ನೇ ಎದುರಿಸಿದ್ರು. ತನ್ನ ರಾಜ್ಯ ಹಾಗೂ ದೇಶದ ಹಿತ ಕಾಪಾಡುವಲ್ಲಿ ಅಹಲ್ಯಾಬಾಯಿಯವರ ಸಾಧನೆ ಅನುಕರಣೀಯ ಎಂದರು. ರಾಜಮಾತೆ ಕೌಟುಂಬಿಕ ಹಿನ್ನೆಲೆ ಮತ್ತು ಅವರ ಸಾಧನೆ ಸೇರಿದಂತೆ ಜೀವನ ಚರಿತ್ರೆಯ ಹಲವಾರು ಘಟನೆಯನ್ನ ವಿವರಿಸಿದ್ರು. ಆವಾಗ ಪ್ರಶ್ನೆ ಬರುತ್ತೆ, ಈ ಒಂದು ದೇವಸ್ಥಾನ ಇದೆಯಲ್ಲ, ಮತ್ತೆ ಆಗ ತಕ್ಷಣ ಯಾರೋ ಹೇಳ್ತಾರೆ, ಅದು ಅಹಲ್ಯಾಬಾಯಿ ಕಟ್ಸಿದ್ದು. ಜಾನ್ ಮಾಲ್ಕಮ್ ಅಂತ ದೇವಸ್ಥಾನಗಳನ್ನ ಆಕೆ ಕೇಂದ್ರವಾಗಿಟ್ಟುಕೊಂಡು ಮಾಡಿದ್ರಿಂದ ಬಹಳ ದೊಡ್ಡ ಉಪಯೋಗ ನಮಗಿದೆ. ಅದೇನು ಅಂದ್ರೆ, ನಮ್ಮ ದೇಶದಲ್ಲಿ ಹಿಂದೂಗಳ ರಾಷ್ಟ್ರೀಯತೆ ಬಲವಾಗೋದಿಕ್ಕೆ ದೇವಸ್ಥಾನಗಳ ಕೊಡುಗೆ ಬಹಳ ದೊಡ್ಡದು. ತೀರ್ಥಯಾತ್ರೆಗಳು ನಮ್ಮನ್ನ ಒಂದು ಮಾಡಿರೋದು. ವಿ.ಪಿ. ಸಿಂಗ್ ಸಾಹೇಬರು ಪ್ರಧಾನ ಮಂತ್ರಿ ಆಗಿದ್ದಾಗ ಮಂಡಲ್ ಕಮಿಷನ್ ರಿಪೋರ್ಟಿನ ಜಾರಿ ಅಂತ ಬಂದಾಗ ಇಡೀ ಉತ್ತರ ಭಾರತದಲ್ಲಿ ಜಾತಿ ಜಗಳಗಳು ಪ್ರಾರಂಭ ಆಯಿತು. ಆದರೆ ಅದೇ ಸಮಯದಲ್ಲಿ ಅಡ್ವಾಣಿಯವರ ರಾಮರಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಹಲ್ಯಬಾಯಿ ಹೋಳ್ಕರ ತ್ರಿಜನ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ವಿದ್ವಾನ್ ಗಣೇಶ್ವರ ದೀಕ್ಷಿತ್ ಮಾತನಾಡಿ, ಸನಾತನ ಪದ್ಧತಿ ಉಳಿವು, ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದ ಮಹಾಮಾತೆ ಇಲ್ಲಿಯೂ ಧರ್ಮಛತ್ರ ನಿರ್ಮಿಸಿ ಸದಾ ಸ್ಮರಣೀಯ ಕಾರ್ಯ ಮಾಡಿದ್ದಾರೆ ಎಂದರು. ಇದೇ ವೇಳೆ ಜೀಜಾಬಾಯಿ ಹಾಗೂ ವಿವೇಕಾನಂದರ ಜಯಂತಿಯ ಪುಣ್ಯ ದಿನದಂದು ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಮಹನೀಯರಿಗೂ ನಮನ ಸಲ್ಲಿಸಿ ಅವರ ಆದರ್ಶ ತತ್ವಗಳನ್ನು ವಿವರಿಸಿದ್ರು. ರಾಷ್ಟ್ರ ಸೇವಿಕಾ ಸಮಿತಿಯ ವೇದಾ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಆರಂಭ ಮಾಡಿದಂತಹದ್ದು ಅನ್ನಛತ್ರ. ಅವರ ಕುಲದೇವರಾದಂತಹ ರೇವಾಳೇಶ್ವರರು ಇಲ್ಲೇ ಇದ್ದಂತೆ ಪ್ರಾರಂಭ ಆಗಿ, ಆದ್ರೆ ಅವಾಗಲೇ ಅಹಲ್ಯಾಬಾಯಿ ಹೋಳ್ಕರ್ ಅವ್ರನ್ನ ಕರ್ತೃತ್ವಕ್ಕಾಗಿ ನಮ್ಮ ಕಣ್ಮುಂದೆ ಕೊಟ್ಟಂತವ್ರು. ಈಗಿನ ಸಮಾಜದಲ್ಲಿ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಅವರು ಆದರ್ಶ ಕಣ್ಣು ಮುಂದೆ ಇಟ್ಕೋಬೇಕು, ಯಾರ ರೀತಿ ಆಗ್ಬೇಕು ಅಂತ ಹೇಳಿ ಅವತ್ತಿನ ದಿವಸ ಅವರು ವಿಚಾರವನ್ನು ಮಾಡಿ ಇವತ್ತಿಗೂ ಅದು ಪ್ರಸ್ತುತವಾಗಿ ಇರುವಂತೆ ನಮ್ಮ ಕಣ್ಮುಂದೆ ಡಾಕ್ಟರ್ ಶ್ರೀದೇವಿ ಭಟ್ ನಿರ್ವಹಿಸಿದ್ರು. ಸುವರ್ಣ ಪ್ರಸಾದ್ ವಂದಿಸಿದ್ರು. ಪ್ರಾರಂಭದಲ್ಲಿ ಉಷಾ ಹೆಗಡೆ ರಚಿಸಿದ ಅಹಲ್ಯಾಬಾಯಿಯವರ ಕುರಿತ ಗೀತೆಯನ್ನ ಗಾಯತ್ರಿ ಅಂಬಿಗ ಹಾಡಿದ್ರು. 2.5 ಶತಮಾನದ ಹಿಂದೆ ಇಲ್ಲಿನ ರಥ ಬೀದಿಯಲ್ಲಿ ಅಹಲ್ಯಾಬಾಯಿಯವರು ಭಕ್ತರಾಗಿ ನಿರ್ಮಿಸಿದ ಛತ್ರದಲ್ಲಿರುವ ಶ್ರೀ ರೇವಾಳೇಶ್ವರ ದೇವರಿಗೆ ಹಾಗೂ ಅಹಲ್ಯಾಬಾಯಿ ಮೂರ್ತಿಗೆ ವೇದ ವಿದ್ವಾಂಸರಿಂದ ವಿಶೇಷ ಪೂಜೆ ನೆರವೇರಿತು. ನಂತರ ಅಹಲ್ಯಾಬಾಯಿಯವರ ಜೀವನ ಸಾಧನೆ ತಿಳಿಸುವ ಚಿತ್ರಲೋಕ ಪ್ರಿಯದರ್ಶಿನಿಯನ್ನ ರಾಷ್ಟ್ರ ಸೇವಿಕಾ ಸಮಿತಿ ವೇದಾ ಕುಲಕರ್ಣಿ, ಹರಿಹರೇಶ್ವರ ವೇದ ವಿದ್ಯಾಪೀಠದ ಪ್ರಾಚಾರ್ಯ ಉದಯ್ ಮಯ್ಯರ್, ಬ್ರಾಹ್ಮಣ ಪರಿಷತ್ ಅಧ್ಯಕ್ಷ ವೇದಮೂರ್ತಿ ಚಂದ್ರಶೇಖರ್ ಅಡಿಮುಳೆ ಪುಷ್ಪಾರ್ಚನೆ ಮೂಲಕ ಅನಾವರಣ ಮಾಡಿದ್ರು. ಸಂಜೆ ಅಹಲ್ಯಾಬಾಯಿ ಹೋಳ್ಕರ್ ಛತ್ರದಿಂದ ಆಕರ್ಷಕ ಶೋಭಾಯಾತ್ರೆ ಊರಿನ ಪ್ರಮುಖ ಬೀದಿಯಲ್ಲಿ ಸಾಗಿ ಮುಖ್ಯ ಕಡಲ ತೀರಕ್ಕೆ ತೆರಳಿ ಕೊನೆಗೊಂಡಿತು. ವಿವಿಧ ಛದ್ಮವೇಷ, ರೂಪಕಗಳು ಬಹು ಆಕರ್ಷಕವಾಗಿತ್ತು. ಜಿಲ್ಲೆಯ ವಿವಿಧೆಡೆಯಿಂದ ಹಾಗೂ ಉತ್ತರ ಕರ್ನಾಟಕ ಭಾಗದ ಸಾವಿರಾರು ಮಾತೆಯರು, ಪುರುಷರು, ಸ್ಥಳೀಯರು ಪಾಲ್ಗೊಂಡಿದ್ರು. ಈ ಶೋಭಾಯಾತ್ರೆ ತೆರಳುವ ಮಾರ್ಗದಲ್ಲಿ ವಿದ್ಯುತ್ ದೀಪಾಲಂಕಾರ, ಮಾವಿನ ತೋರಣ, ರಂಗೋಲಿಯ ಚಿತ್ತಾರದಿಂದ ಶೃಂಗರಿಸಲಾಗಿತ್ತು. ಜನ್ಮ ತ್ರಿಶಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷೆ ಚಂದ್ರಮತಿ ಸಭಾಹಿತ, ಕಾರ್ಯದರ್ಶಿ ಮಹೇಶ್ ನಾಯ್ಕ್ ತದಡಿ, ಸದಸ್ಯರಾದ ಚಂದ್ರಶೇಖರ್ ಬುಗ್ದೆ, ಡಾಕ್ಟರ್ ಶೀಲಾ ಹೊಸ್ಮನೆ, ಮಹೇಶ್ ಶೆಟ್ಟಿ, ನಾಗೇಶ್ ಗೌಡ, ಉಳಿದ ಸದಸ್ಯರು, ಗಣಪತಿ ಅಡಿ, ರವಿ ಗುನಗ ಹಾಗೂ ಇಲ್ಲಿನ ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು, ರಾಷ್ಟ್ರ ಸೇವಿಕಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಯೋಜಿಸಿದ್ರು. ಪ್ರಭಾವಿ ಮಹಿಳೆಯ ಮಹತಾಯಿ, ಶಾಂತಿ ಸ್ವರೂಪಿಯ ಮಹತಾಯಿ, ಜ್ಞಾನ ಧರ್ಮದ ಮಾಳ್ವಿಯ ಮಣ್ಣಿನ ಮಗಳಾಗಿ, ದಕ್ಷ
ದಕ್ಷತೆಯಿಂದ ರಾಜ್ಯವನಾಳಿ ಪ್ರಜಾ ಕಲ್ಯಾಣವೇ ಗುರಿಯಾಗಿ ಧರ್ಮನಿಷ್ಠಳು ಉದಾರ ಚರಿತಳು ಶಾಂತಿ ಸ್ವರೂಪಿಯ ಹರಿ ಶಾಂತಿ ಸ್ವರೂಪಿಯ. ಏಕೆಂದ್ರೆ ಸ್ವಲ್ಪ ಸಮಕಾಲೀನನೇ ಆತ. BP ಸ್ಟುವರ್ಟ್ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿಯ ಅನುಭವದ ಬಗ್ಗೆ ಜಾನ್ ಮಾಲ್ಕಮ್ ಅವರು ಬರೀತಾರೆ. ಮಾಲ್ಕಮ್ ಹೇಳ್ತಾರೆ, BP ಕುಮಟಾ ಪೊಲೀಸ್ ಠಾಣೆಯ ಸಿಪಿಐ ಯೋಗೇಶ್ ಕೆಎಂ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಸೋಮವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕವಿತಾ ಗಣಪು ಮುಕ್ರಿ ಅವರು ಜನವರಿ 9ರ ರಾತ್ರಿ ಕುಮಟಾ ಪೊಲೀಸ್ ಠಾಣೆಗೆ ಕೆಲವರ ವಿರುದ್ಧ ದೂರು ನೀಡಲು ತೆರಳಿದ್ರು. ಆದರೆ ಅವರನ್ನ ಬೆಳಿಗ್ಗೆ ಬರಲು ತಿಳಿಸಲಾಗಿದೆ. ಬೆಳಿಗ್ಗೆ ಪೊಲೀಸ್ ಠಾಣೆಗೆ ಹೋದ್ರೆ ಸಿಪಿಐ ಯೋಗೇಶ್ ಅವರು ದೂರು ಸ್ವೀಕರಿಸದೆ ದೂರು ನೀಡಲು ಹೋದವರಿಗೆ ನಿಂದಿಸಿದ್ದಾರೆ. ಅಲ್ಲದೆ ಸುಳ್ಳು ದೂರು ನೀಡುತ್ತಿದ್ದೀಯಾ ಎಂದು ಹೆದರಿಸಿ ದೂರು ಸ್ವೀಕರಿಸುವುದಿಲ್ಲ ಎಂದು ವಾಪಸ್ ಕಳುಹಿಸಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಬಳಿಕ ಕೆಲ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಮಹಿಳಾ ರಾಜ್ಯಾಧ್ಯಕ್ಷೆ ಸುಮನಾ ಗಿರೀಶ್ ಹರಿಜನ್ರೊಂದಿಗೆ ದೂರು ನೀಡಲು ಹೋದ್ರೂ ಸಿಪಿಐ ಯೋಗೇಶ್ ಅವರು ಮಹಿಳೆಯರಿಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ಏನು ಬೇಕಾದ್ರೂ ಮಾಡಿಕೋ, ನೀವು ಯಾವಾಗ ದೂರು ನೀಡಲು ಬಂದ್ರೋ ತಿಳಿದುಕೊಳ್ಳಬೇಕಾ ಎಂದು ಏರು ಧ್ವನಿಯಲ್ಲಿ ಗದರಿಸಿದ್ದಾರೆ. ಬಳಿಕ ದೂರು ಸ್ವೀಕರಿಸಿದ್ದಾರೆ. ಆದರೆ ಮಹಿಳೆಯರನ್ನ ನಿಂದಿಸಿ ದರ್ಪ ತೋರಿದ ಅಧಿಕಾರಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಇದು ಘಟನೆ ನಮಗೆ ಇವತ್ತು ನಮಗಾಗಿದೆ, ನಾಳೆ ಇನ್ನೊಂದು ಕಡೆ ಆಗತ್ತೆ. ಸೊ ಇಂತಹ ನೀಚ ಕೆಟ್ಟ ಅಧಿಕಾರಿಗಳು ಇರುವವರೆಗೆ ನಮ್ಮ ದಲಿತರಿಗೆ ಮಹಿಳೆಯರಿಗೆ ಗೌರವ ಸಿಗೋದಿಲ್ಲ. ಹಾಗಾಗಿ ಈ ಮೂಲಕ ನಾನು ಎಲ್ಲರನ್ನು ಮನವಿ ಮಾಡ್ಕೊತೀನಿ ಸರ್, ಅವರು ಈ ಕೂಡಲೇ ಕೆಲಸದಿಂದ ವಜಾ ಆಗಬೇಕು.
ವಜಾಗೊಳ್ಬೇಕು. ಹಾಗಾಗಿ ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮೇಡಮ್ ಜೊತೆಗೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ಎಲ್ಲ ಕಡೆಗೂ ನಾವು ಮನವಿಯನ್ನು ಕೊಡ್ಲಿಕ್ಕಿದ್ದೀವಿ ಸರ್. ಅಕಸ್ಮಾತ್ ನಾವು ಕೊಟ್ಟಂಥ ಮನವಿಗೆ ಅವರು ಸ್ಪಂದಿಸದೇನೆ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನು ನಾವು ರಾಜ್ಯ ಮಟ್ಟದವರೆಗೂ ನಡೆಸಲಿಕ್ಕೆ ಸಿದ್ಧ ಇದ್ದೀವಿ ಸರ್. ಧರಣಿಯನ್ನು ಹೊರಡ್ತೇವೆ. ನನ್ನ ಹೆಸರು ಸವಿತಾ ಅಂತೇಳಿ, ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಮಹಿಳಾ ಅಧ್ಯಕ್ಷ. ವೇದಿಕೆಯ ರಾಜ್ಯಾಧ್ಯಕ್ಷ ಎಲಿಶಾ ಎಲೆಕಪಾಟಿ, ಕಾರ್ಯದರ್ಶಿ ಗಿರೀಶ್ ಎನ್ಎಸ್, ಶಿವಕುಮಾರ್ ನಾರಾಯಣ್ ಮುಕ್ರಿ, ಸವಿತಾ ಗಣಪು ಮುಕ್ರಿ ಹಾಗೂ ಕಾರ್ಯಕರ್ತರು ಇದ್ದರು. ಅನಂತರ ನಾವು ಅಲ್ಲಿ ಕುಂತಾಗ ನಮಗೆ ಅಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ ಸರ್. ನಾನು ಒಂದು ಮಾಜಿ ಅಧ್ಯಕ್ಷ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಇವಾಗ ಸದಸ್ಯರಿದ್ದೇನೆ, ಹಾಲಿ ಸದಸ್ಯರು ಹಾಗೂ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆ ಮಹಿಳಾ ಅಧ್ಯಕ್ಷರಿದ್ದೇನೆ ಸರ್, ರಾಜ್ಯಾಧ್ಯಕ್ಷರು. ಅದು ಮಹಿಳೆಯರ ಸಲುವಾಗಿ ಸ್ವಲ್ಪ ನಾನು ಹೋಗಿದ್ದೆ ಅವರು ಸಪೋರ್ಟವಾಗಿ ನಾನು ಮಾತಾಡಲಿಕ್ಕೆ. ಆವಾಗ ನಮಗೂ ಕೂಡ ಅವಮಾನ ಮಾಡಿರ್ತಾರೆ ಸರ್. ಸಿಪಿಐ ತಗೊಳ್ಳಲ್ಲ ಅಂತ ಹೇಳಿದರು ಸರ್. ಏನಕ್ಕಂತ ನಾನು ತಗೊಳ್ಳಲ್ಲ ನಿಮ್ಮದು, ನಾನು ನೀನು ಒಂದು SC ಮಹಿಳೆ, ನೀವು ಅದಕ್ಕಾಗಿ ನಾನು ತಗೊಳ್ಳಲ್ಲ ಅಂತ ಹೇಳಿದರು. ಈಗ ಸರ್ ಬಡತನದ ಮೇಲೆ ಮೀಟರ್ ಬಡ್ಡಿಯ ಘೋಷಣೆ ಕ್ರಮ ನಾಗರಿಕ ಸಮಾಜ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಹಿರಿಯ ಮುಖಂಡರುಗಳು ಪಕ್ಷಾತೀತವಾಗಿ ಸಮಾಜಘಾತಕರ ವಿರುದ್ಧ ಒಂದಾಗಬೇಕು. ಈಗಾಗಲೇ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ನಾನು ಸೂಚನೆ ನೀಡಿದ್ದೇನೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಸೋಮವಾರ ಸಂಜೆ ಮುಂಡಗೋಡದಲ್ಲಿ ಇತ್ತೀಚೆಗೆ ನಡೆದ ಅಪಹರಣ ಪ್ರಕರಣದ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಕರ್ತರ ಜೊತೆ ಮಾತನಾಡುತ್ತಿದ್ರು. ಒಂದಾಗದೆ ಹೋದ್ರೆ ಮುಂಡಗೋಡ ಸಜ್ಜನರಿಗೂ ಒಂದು ದಿನ ಪಾಠವಾಗುತ್ತದೆ. ಕಿಡ್ನಾಪ್ ಪ್ರಕರಣದ ಹಿನ್ನೆಲೆಯ ಎಲ್ಲಾ ಘಟನೆಯ ಬಗ್ಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಯಲ್ಲಾಪುರದಲ್ಲಿ ನನ್ನ ಹತ್ತಿರ ಇಡೀ ಘಟನೆಯ ಹಿನ್ನೆಲೆಯನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಾನವೀಯ ಸಮಾಜಕ್ಕೆ ಈ ಘಟನೆ ಗೌರವ ತರುವಂತದ್ದಲ್ಲ. ಸಮಾಜಘಾತಕ ಚಟುವಟಿಕೆಯಲ್ಲಿ ಯಾರೇ ಇರ್ಲಿ, ಯಾವ ಜಾತಿ ಧರ್ಮ ಯಾವ ವರ್ಗದವರೇ ಆಗಿರ್ಲಿ, ಸಮಾಜಘಾತಕ ಚಟುವಟಿಕೆಯನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಯಾಕೆ ನಡೆಯಿತು, ನಡೆದ ಹಿನ್ನೆಲೆ ಏನಿತ್ತು, ಇವರು ಏನು ಮಾಡಿದ್ರು, ಈ ಎಲ್ಲಾ ಘಟನೆಯ ಬಗ್ಗೆ ನಾನು ಅಭ್ಯಾಸ ಮಾಡಿದ್ದೇನೆ. ಇಲಾಖೆಯ ಅಧಿಕಾರಿಗಳಿಗೂ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದ್ದೇನೆ. ಇನ್ನಾದರೂ ಇಂಥ ಘಟನೆ ನಡೆದ್ರೆ ಒಂದು ಮುಂಡಗೋಡದಲ್ಲಿ ನೀವಿರ್ಬೇಕು, ಇಲ್ವಾ ಅವರು ಇರ್ಬೇಕು, ಅವರು ಹೋಗ್ಬೇಕು, ಇಲ್ಲವೇ ನೀವು ಹೋಗ್ಬೇಕು. ಅಷ್ಟು ಗಟ್ಟಿಯಾಗಿ SP ಅವರು ನನ್ನ ಕಣ್ಣ ಮುಂದೆ ನಿರ್ದೇಶನ ಕೊಟ್ಟಿದ್ದಾರೆ. ಈ ಬಗ್ಗೆ IG SP ಮಾತನಾಡಿದ್ದೇನೆ. ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಮಾತನಾಡಿದ್ದು ಇಂತಹ ಕ್ರಮವನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಆ ಕಾರಣಕ್ಕೆ ಇಂತಹ ಘಟನೆಯನ್ನ ಖಂಡಿಸುತ್ತೇನೆ ಎಂದರು. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ವರ್ಗ ಇರಲಿ, ಸಮಾಜಘಾತಕ ಶಕ್ತಿಗಳನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯ ಎಲ್ಲ ಘಟನೆಗಳನ್ನು ಸ್ಥೂಲವಾಗಿ ಯಲ್ಲಾಪುರದಲ್ಲಿ SP ಅವರು ನನಗೆ ಬಂದು ಇಡೀ ಘಟನೆ ಹಿನ್ನೆಲೆಯನ್ನು ನನ್ನ ಕಡೆ ಪ್ರಸ್ತಾಪ ಮಾಡಿದ್ದಾರೆ. ಇದು ಯಾಕೆ ನಡೀತು, ನಡೆದದ್ದು ಹಿನ್ನೆಲೆ ಏನಿತ್ತು, ಇವು ಏನು ಮಾಡಿದ್ದು, ಈ ಎಲ್ಲ ಘಟನೆಗಳ ಬಗ್ಗೆ ನಾನು ಅಭ್ಯಾಸ ಮಾಡಿದ್ದೇನೆ. ಇಲಾಖೆ ಅಧಿಕಾರಿಗಳಿಗೂ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದಾರೆ. ಇನ್ನೇನಾದರೂ ಅಂಥ ಘಟನೆಗಳಾದರೆ ಒಂದೇ ಮುಂಡಗೋಡದಲ್ಲಿ ಅವರು ಇರಬೇಕು ಅಥವಾ ನೀವೇ ಇರಬೇಕು, ಅವ್ರು ಹೋಗಬೇಕು ಅಥವಾ ನೀವು ಹೋಗಬೇಕು. ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿ SP ಅವರು ನನ್ನ ಕಣ್ಣ ಮುಂದೆ ನಿರ್ದೇಶನ ಕೊಟ್ಟಿದ್ದಾರೆ. ಬಡವರ ಬಡತನದ ಮೇಲೆ ಈ ರೀತಿಯ ಬಡ್ಡಿ ಹಣದ ಶೋಷಣೆ, ಈ ರೀತಿ ಮೀಟರ್ ಬಡ್ಡಿಯ ಶೋಷಣೆ, ಈ ರೀತಿಯ ಭಯದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕ್ರಮ ಯಾವ ನಾಗರಿಕ ಸಮಾಜಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಮುಂಡಗೋಡದ ಎಲ್ಲ ಹಿರಿಯರಿಗೂ ವಿನಂತಿ ಮಾಡ್ತೇನೆ, ಸಮಾಜದ ಘಾತಕ ಶಕ್ತಿಗಳ ವಿರುದ್ಧ ಮುಂಡಗೋಡದ ಎಲ್ಲ ಹಿರಿಯರು ಪಕ್ಷಾತೀತವಾಗಿ ಒಂದಾಗಲೇಬೇಕು. ಒಂದಾಗದೆ ಹೋದರೆ ಮುಂಡಗೋಡದ ಸಜ್ಜನರಿಗೂ ಒಂದು ದಿವಸ ಈ ಜನ ಪಾಠ ಕಲಿಸ್ತಾರೆ. ಇದರಿಂದ ನಾವಂತೂ ಕಡಾಖಂಡಿತವಾಗಿ IG ಮಾತಾಡಿದ್ದೇನೆ, SP ಮಾತಾಡಿದ್ದೇನೆ, ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ದೇವೆ. ಇಂಥ ಕ್ರಮವನ್ನು ಒಪ್ಕೊಳ್ಳೋದಕ್ಕೆ ಯಾವ ಕೂಡ ಸಿದ್ಧೂ ಇಲ್ಲ. ಆ ಕಾರಣಕ್ಕಾಗಿ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಎಲ್ಲಿಂದೋ ಬಂದು ಯಾವನೋ ಕದ್ಕೊಂಡು ಹೋಗ್ತಾರೆ, ಅವನ್ನೇ ಯಾಕೆ ಕದ್ಕೊಂಡು ಹೋಗ್ತಾರೆ, ಅದ್ರ ಹಿನ್ನೆಲೆ ಏನು? ಎಲ್ಲವೂ ಒಂದು ಸೈಡ್ ಏನು ಆಗಿಲ್ಲ, ಎಲ್ಲವೂ ಎರಡೂ ಸೈಡ್ನಿಂದ ಅನೇಕ ಹಳೆಯ ಸಂಬಂಧ ಆದಾಗ ಅಡಚಣೆ ಆದಮೇಲೆ ಅವೆಲ್ಲ ಮರ್ಡರ್ ಕೇಸಿಂದ ಬಿಡುಗಡೆಯಾಗಿ ಬಂದಿರತಕ್ಕಂಥ ಆಗ್ತಾರೆ.
ಹಣದ ಕೊರತೆ ಆಯಿತು. ಹಣದ ಕೊರತೆ ಆದ್ಮೇಲೆ ಜೊತೆಗಿದ್ದವರು ಅಂತ ಸಂಬಂಧ ಇಲ್ಲ. ಹಾಗಾಗಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.